ಹಲೋ ಫ್ರೆಂಡ್ಸ್, ನಾವು ಗಾರ್ಡನಲ್ಲಿ ಬರೀ ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಮತ್ತು ಹೂ ಬಿಡೋ ಅಂಥ ಗಿಡಗಳನ್ನ ಮಾತ್ರ ಬೆಳೆಸ್ಕೊಂಡ್ರೆ ಸಾಲದು. ಇದ್ರ ಜೊತೆಗೆ ಗಿಡಮೂಲಿಕೆಗಳು ಮತ್ತು ಔಷಧೀಯ ಸಸ್ಯಗಳನ್ನ ಬೆಳೆಸ್ಕೊಂಡ್ರೆ ನಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಮಾಡ್ಕೋಬೋದು. ಆಯುರ್ವೇದಿಕ್ ಪ್ಲ್ಯಾಂಟ್ಸ್ ಮತ್ತು ಹರ್ಬ್ಸ್ ಬಗ್ಗೆ ಹೇಳೋಕ್ಕೋದ್ರೆ ತುಂಬ ದೊಡ್ಡ ಲಿಸ್ಟೇ ಇದೆ. ಅದರಲ್ಲಿ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋವಂಥ ಕೆಲವು ಔಷಧೀಯ ಸಸ್ಯಗಳನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದು ಯಾವ್ಯಾವುದು ಅಂತ ನೋಡೋಣ. ಫಸ್ಟ್ ಬರೋದೇ ತುಳಸಿ ಗಿಡ. ಇದಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ. ಹಸಿರು ತುಳಸಿನ ರಾಮ ತುಳಸಿ ಅಂತ ಹೇಳ್ತಾರೆ, ಕಪ್ಪು ತುಳಸಿನ ಕೃಷ್ಣ ತುಳಸಿ ಅಂತ ಹೇಳ್ತಾರೆ. ಈ ವಿಡಿಯೋದಲ್ಲಿ ನಾನು ಕೃಷ್ಣ ತುಳಸಿ ಬಗ್ಗೆ ಹೇಳ್ತೀನಿ. ತುಳಸಿ ಗಿಡಕ್ಕೆ ನೀರು ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಡೈರೆಕ್ಟ್ ಸನ್ಲೈಟ್ ಬೀಳ್ತಾ ಇರಬೇಕು. ತುಂಬ ಬಿಸಿಲಿದ್ರೆ ಮಾತ್ರ ತುಳಸಿ ಗಿಡ ಚೆನ್ನಾಗಿ ಬರುತ್ತೆ, ನೆರಳಲ್ಲಿ ಇದು ಚೆನ್ನಾಗಿ ಬರಲ್ಲ. ಹಸಿರು ತುಳಸಿಗಿಂತ ಕಪ್ಪು ತುಳಸಿಯಲ್ಲಿ ಔಷಧೀಯ ಗುಣಗಳು ಜಾಸ್ತಿ ಇರುತ್ತೆ. ಹಸಿರು ತುಳಸಿಗಿಂತ ಇದು ಖಾರನೂ ಜಾಸ್ತಿ ಇರುತ್ತೆ. ಡೈಲಿ ಬೆಳಗ್ಗೆ 2-3 ತುಳಸಿ ಎಲೆಗಳನ್ನ ತಿನ್ನೋದ್ರಿಂದ ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ಯೂರಿಫೈ ಆಗುತ್ತೆ, ಹಾಗೆ ಬಾಡಿಯಲ್ಲಿರೋ ಟಾಕ್ಸಿನ್ ಹೊರಗಡೆ ಹೋಗುತ್ತೆ. ಗಂಟ್ಲಲ್ಲಿ ಇನ್ಫೆಕ್ಷನ್ ಆಗಿದ್ದರೆ, ಕೆಮ್ಮು, ಕಫ ಮತ್ತು ಉಸಿರಾಟದ ತೊಂದರೆ ಇದ್ದರೆ ಈ ತುಳಸಿ ಎಲೆಗಳನ್ನ ನಾವು ತಿನ್ನೋದ್ರಿಂದ ಕಡಿಮೆ ಆಗುತ್ತೆ. ತುಳಸಿ ಗಿಡದಲ್ಲಿ ಈ ರೀತಿ ಹೂ ಆಗುತ್ತಲ್ಲ, ಹೂ ಆದ ಕೂಡಲೇ ಅದನ್ನ ಕೈಯಲ್ಲಿ ಚಿವುಟ್ಬಿಟ್ಟು ತೆಗೆದುಬಿಡಬೇಕು. ಹೂ ಆದಮೇಲೆ ಅದರಲ್ಲಿ ಬೀಜಗಳು ಬರುತ್ತೆ. ತುಳಸಿ ಗಿಡನ ಬೀಜ ಕಟ್ಟಕ್ಕೆ ಬಿಡಬಾರ್ದು. ಅದಕ್ಕೊಂದು ರೀಸನ್ ಇದೆ. ಯಾವ ಗಿಡನ ನಾವು ಎಲೆಗಳಿಗೋಸ್ಕರ ಬೆಳೆಸ್ತೀವಿ, ಆ ಗಿಡದಲ್ಲಿ ಹೂ ಬಂದರೆ ಆ ಗಿಡ ನಿಧಾನವಾಗಿ ಸಾಯ್ತಾ ಬರುತ್ತೆ. ಅದಕ್ಕೆ ಹೂವಿದ್ದಾಗಲೇ ಹೂವಿನ ಚಿವುಟಿ ತೆಗಿತಾ ಇದ್ದರೆ ಗಿಡದಲ್ಲಿ ಬ್ರಾಂಚಸ್ ಜಾಸ್ತಿಯಾಗಿ ಗಿಡ ಬುಷಿಯಾಗಿ ಬರುತ್ತೆ. ತುಳಸಿ ಬೀಜಗಳು ಎಲ್ಲೆಲ್ಲಿ ಹಾರಿರುತ್ತೆ ಅಲ್ಲೆಲ್ಲ ತುಳಸಿ ಗಿಡಗಳು ತುಂಬ ಈಸಿಯಾಗಿ ಹುಟ್ಕೊಂಡಿರುತ್ತೆ. ಎರಡನೇ ಗಿಡ ಯಾವುದು ಅಂದರೆ ಒಂದೆಲ್ಗ. ಇದು ಹೆಸರಿಗೆ ತಕ್ಕಂಗೆ ಒಂದು ಸ್ಟೆಮ್ಮಲ್ಲಿ ಒಂದೇ ಎಲೆ ಇರುತ್ತೆ. ಒಂದೆಲ್ಗನ ಮೊದಲು ನಾನು ಪಾಟಲ್ಲಿ ಬೆಳೆಸ್ಕೊಳ್ತಾ ಇದ್ದೆ, ಆದರೆ ತೋಟದಲ್ಲಿ ನ್ಯಾಚುರಲ್ ಆಗಿ ಈ ರೀತಿ ಅದೃಷ್ಟಕ್ಕದು ಬೆಳ್ಕೊಂಡಿರುತ್ತೆ. ತಮ್ಗೆ ಯಾವಾಗ ಬೇಕೋ ಆವಾಗ ಫ್ರೆಶ್ ಆಗಿ ಕಿತ್ಕೊಂಡ್ಬಂದು ಯೂಸ್ ಮಾಡ್ಕೋಬೋದು. ಒಂದೆಲ್ಗ ಎಲೆಗಳನ್ನ ಯಾವಾಗಲೂ ತಿನ್ನೋದ್ರಿಂದ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಎಸ್ಪೆಷಲಿ ಮಕ್ಕಳ ಬೆಳವಣಿಗೆಗಂತೂ ತುಂಬಾ ಇಂಪಾರ್ಟೆಂಟು. ಇಮ್ಯುನಿಟಿ ಕೂಡ ಜಾಸ್ತಿ ಆಗುತ್ತೆ. ಕೆಲವು ಮಕ್ಕಳಿಗೆ ಸ್ಟ್ಯಾಮರಿಂಗ್ ಪ್ರಾಬ್ಲಮ್ ಇರುತ್ತೆ, ಮಾತಾಡೋಕ್ಕೆ ಕಷ್ಟಪಡ್ತಾ ಇರ್ತಾರೆ. ಅಂಥ ಮಕ್ಕಳಿಗೆ ಇದನ್ನು ರೆಗ್ಯುಲರ್ ಆಗಿ ತಿನ್ನಕ್ಕೆ ಕೊಡೋದ್ರಿಂದ ಆ ಸ್ಟ್ಯಾಮರಿಂಗ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ನ್ಯಾಚುರಲ್ ಆಗಿ ಬ್ರೈನ್ ಪವರ್ನ ಇನ್ಕ್ರೀಸ್ ಮಾಡೋ ಅಂಥ ನ್ಯಾಚುರಲ್ ಮೆಡಿಸಿನ್ ಇದು. ಒಂದೆಲ್ಗನ ಪಾಟಲ್ಲಿ ಬೆಳೆಸೋರು ಸ್ವಲ್ಪ ಮಾತ್ರ ಬಿಸಿಲು ಬೀಳಬೇಕು, ಜಾಸ್ತಿ ನೆರಳಿರಬೇಕು ಅಂಥ ಪ್ಲೇಸಲ್ಲಿ ಇಡಬೇಕು. ನೆರಳು ಜಾಸ್ತಿ ಇದ್ದರೆ ಎಲೆಗಳು ಅಗಲವಾಗಿ ಚೆನ್ನಾಗಿ ಬರುತ್ತೆ. ಈ ಗಿಡಕ್ಕೆ ಮಾಯ್ಶ್ಚರ್ ಜಾಸ್ತಿ ಇರಬೇಕು. ಪಾಟಲ್ಲಿ ಹಾಕ್ಕೊಂಡ್ರೆ ನೀವು ಡೈಲಿ ನೀರು ಕೊಡ್ತಾ ಇರಬೇಕು. ಗದ್ದೆ ಸೈಡಲ್ಲಿ ಈ ಒಂದೆಲ್ಗ ತುಂಬ ಬೆಳೆದಿರುತ್ತೆ, ನೀವು ಅಬ್ಸರ್ವ್ ಮಾಡಿರ್ತೀರಾ ಅನಿಸುತ್ತೆ. ಗದ್ದೆಯಲ್ಲಿ ತೇವಾಂಶ ಜಾಸ್ತಿ ಇರೋದ್ರಿಂದ ಅಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈ ಒಂದೆಲ್ಗದ ಗಿಡ ಸ್ಟ್ರಾಬೆರಿ ಪ್ಲ್ಯಾಂಟ್ ಥರನೇ ರನ್ನರ್ಸಲ್ಲಿ ಗ್ರೋ ಆಗುತ್ತೆ. ಅದು ಹೇಗೆ ಅಂತ ತೋರಿಸ್ತೀನಿ ಇವಾಗ ನಿಮಗೆ. ಗಿಡದಿಂದ ಈ ರೀತಿ ನಾರು ಥರ ಹೊರಟಿರುತ್ತೆ, ಅದರಲ್ಲಿ ಬೇರ್ಗಳಿರೋದು ಕಾಣಿಸ್ತಾ ಇರಬೇಕಲ್ಲ ನಿಮಗೆ. ಇದನ್ನೇ ರನ್ನರ್ಸ್ ಅಂತ ಹೇಳ್ತಾರೆ. ಸ್ಟ್ರಾಬೆರಿ ಪ್ಲ್ಯಾಂಟಲ್ಲಿ ಕೂಡ ಸೇಮ್ ಇದೇ ರೀತಿ ಇರುತ್ತೆ. ಈ ರನ್ನರ್ಸಲ್ಲಿರೋ ಬೇರ್ಗಳು ಎಲ್ಲೆಲ್ಲಿ ಮಣ್ಣಿಗೆ ಟಚ್ ಆಗುತ್ತೆ ಅಲ್ಲೇ ಬೇರ್ಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅಲ್ಲಿಂದನೇ ಹೊಸ ಗಿಡಗಳು ಬೆಳೆಯುತ್ತೆ. ಒಂದೆಲ್ಗದಲ್ಲಿ ಎಲೆ, ಬೇರು ಮತ್ತು ಸ್ಟೆಮ್ಮು ಮೂರರಲ್ಲೂ ಔಷಧೀಯ ಗುಣ ಇರುತ್ತೆ. ನಾವು ಪೂರ್ತಿ ಗಿಡನೇ ಕಿತ್ಕೊಂಡು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದರಲ್ಲಿ ಚಟ್ನಿ ಮಾಡ್ಬೋದು, ತಂಬುಳಿ ಮಾಡ್ಬೋದು. ಮಕ್ಕಳಿಗೆ ಡೈಲಿ 4-5 ಎಲೆಗಳನ್ನ ತಿನ್ನೋಕ್ಕೆ ಕೊಡೋದ್ರಿಂದ ಬ್ರೈನ್ನ ಬೂಸ್ಟ್ ಮಾಡುತ್ತೆ. ನಾನೇನು ಮಾಡ್ತಾಯಿದ್ದೆ, ಬರೀ ಎಲೆಗಳನ್ನ ತಿನ್ನೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಕುಟ್ಟಣಿಗೆಯಲ್ಲಿ ಜಜ್ಜಿಬಿಟ್ಟು ಪೇಸ್ಟ್ ಥರ ಮಾಡಿಬಿಟ್ಟು ಕೊಡ್ತಾಯಿದ್ದೆ. ನಾರ್ಮಲ್ ಕಾಯಿ ಚಟ್ನಿ ಮಾಡಿದಾಗ ಕೂಡ ನಾವು ಕೊತ್ತಂಬರಿ ಸೊಪ್ಪನ್ನು ಹೇಗೆ ಆ್ಯಡ್ ಮಾಡ್ಕೊಳ್ತೀವಿ ಅದೇ ರೀತಿ ಈ ಒಂದೆಲ್ಗದ ಎಲೆಗಳನ್ನೂ ಕೂಡ ಒಂದು 4-5 ಎಲೆಗಳನ್ನ ಸೇರಿಸ್ಕೋಬೋದು.
ಒಂದೇ ಲೆಕ್ಕದಲ್ಲಿ ಹೈಬ್ರಿಡ್ ಕೂಡ ಸಿಗುತ್ತೆ. ಇದನ್ನು ಆರ್ನಮೆಂಟಲ್ ಪ್ಲ್ಯಾಂಟ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಇದನ್ನು ಕೂಡ ತಿನ್ಬೋದು, ಆದರೆ ಅದರಷ್ಟು ಮೆಡಿಸಿನಲ್ ವ್ಯಾಲ್ಯೂಸ್ ಇದರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇದರ ಹೆಸರು ಪೆನಿ ಟಾಟ್ ಅಂತ. ಇವಾಗ ನೀವು ನೋಡ್ತಾ ಇರೋದು ಲೆಮನ್ ಗ್ರಾಸ್. ನೋಡೋಕ್ಕಿದು ಹುಲ್ ಥರನೇ ಇರುತ್ತೆ, ಆದರೆ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದ್ರದ್ದು ಎಲೆಗಳನ್ನ ಮತ್ತು ಇದರಿಂದ ತಯಾರಿಸೋ ಎಣ್ಣೆನ ಆಯುರ್ವೇದಿಕ್ ಮೆಡಿಸಿನಲ್ಲಿ ಯೂಸ್ ಮಾಡ್ತಾರೆ. ನೋಡೋಕ್ಕೆ ಹುಲ್ ಥರ ಇದ್ರೂ ನಿಂಬೆ ಹಣ್ಣಿನ ಸ್ಮೆಲ್ ಹೇಗಿರುತ್ತೆ ಅದೇ ಸ್ಮೆಲ್ ಇದರಲ್ಲಿರುತ್ತೆ. ಈ ಗ್ರಾಸ್ನ ತಗೊಂಡು ಎರಡೂ ಕೈಯಿಂದ ಉಜ್ಜಿದಾಗ ಅದರಲ್ಲಿ ನಿಂಬೆ ಹಣ್ಣಿನ ಸುವಾಸನೆ ತುಂಬ ಚೆನ್ನಾಗಿ ಬರುತ್ತೆ. ಈ ಲೆಮನ್ ಗ್ರಾಸ್ನ ಕಟ್ ಮಾಡಿ ನೀರಲ್ಲಿ ಕುದಿಸ್ಬಿಟ್ಟು ಟೀ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ, ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಹಾಗೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಇದರಿಂದ ಬರೀ ಹೆಲ್ತ್ ಬೆನಿಫಿಟ್ಸ್ ಮಾತ್ರ ಅಲ್ಲ, ಈ ಲೆಮನ್ ಗ್ರಾಸ್ನ ಒಂದು ಪಾಟಲ್ಲಿ ಹಾಕ್ಕೊಂಡು ಗಾರ್ಡನಲ್ಲಿ ಇಟ್ಕೊಳ್ಳೋದ್ರಿಂದ ಮನೆ ಒಳಗೆ ಸೊಳ್ಳೆಗಳು ಬರೋದು ಕಡಿಮೆ ಆಗುತ್ತೆ, ಗಾರ್ಡನಲ್ಲೂ ಸೊಳ್ಳೆಗಳು ಬರೋದು ಕಡಿಮೆ ಆಗುತ್ತೆ. ಈ ಲೆಮನ್ ಗ್ರಾಸ್ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ನನ್ನ ಚಾನಲ್ನಲ್ಲಿ ಅದ್ರ ಬಗ್ಗೆನೇ ಒಂದು ವಿಡಿಯೋ ಇದೆ, ಅದರಲ್ಲಿ ನೀವು ನೋಡಿ ತಿಳ್ಕೊಬೋದು. ಇವಾಗ ನೀವು ನೋಡ್ತಾ ಇರೋದು ದೊಡ್ಡ ಪತ್ರೆ ಅಂತ. ಇದು ತುಂಬ ಒಳ್ಳೆ ಔಷಧಿ ಗುಣಗಳಿಂದ ಕೂಡಿರುತ್ತೆ. ಇದನ್ನು ನೀವು ಮನೆ ಮುಂದೆನೇ ಪಾಟಲ್ಲಿ ಬೆಳೆದ್ರೂ ಕೂಡ ಯಾರಿಗೂ ಇದು ಔಷಧಿ ಗಿಡ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದರ ಎಲೆಗಳು. ಇದರ ಎಲೆಗಳು ತುಂಬ ದಪ್ಪ ಇರುತ್ತೆ, ನೋಡೋಕ್ಕೆ ಸಕ್ಯುಲೆಂಟ್ ಥರನೇ. ಈ ಎಲೆಗಳನ್ನ ಕಟ್ ಮಾಡಿಬಿಟ್ಟು ಪ್ರೆಸ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ, ಒಳಗಡೆ ನೀರು ತುಂಬಿಕೊಂಡಾಗಿರುತ್ತೆ. ಈ ಗಿಡನ ಬರೀ ಮರಳಲ್ಲಿ ಬೆಳೆಸಿದ್ರೂ ಸಾಕು ಬರುತ್ತೆ. ನೀರು ತುಂಬ ಕಡಿಮೆ ಹಾಕಬೇಕು. ನಾನು ಇದಕ್ಕೆ ವಾರದಲ್ಲಿ ಒಂದೇ ಸಲ ನೀರು ಹಾಕೋದು. ಇದನ್ನು ಟೆರೆಸ್ ಮೇಲೆ ಡೈರೆಕ್ಟ್ ಸನ್ಲೈಟಲ್ಲಿ ಕೂಡ ಇಡ್ಬೋದು, ಮೀಡಿಯಮ್ ಸನ್ಲೈಟಲ್ಲಿ ಕೂಡ ಇಡ್ಬೋದು. ಮೀಡಿಯಮ್ ಸನ್ಲೈಟ್ ಇದ್ದಾಗ ಎಲೆಗಳು ಗ್ರೀನ್ ಆಗಿರುತ್ತೆ, ಡೈರೆಕ್ಟ್ ಸನ್ಲೈಟಲ್ಲಿ ಇಟ್ಟಾಗ ತುಂಬ ಬಿಸಿಲು ಬಿದ್ದಾಗ ಎಲೆಗಳು ಸ್ವಲ್ಪ ಹಳದಿಯಾಗಿರುತ್ತೆ. ಈ ದೊಡ್ಡಪತ್ರೆ ಗಿಡನ ಕಟ್ಟಿಂಗಿಂದ ತುಂಬ ಈಸಿಯಾಗಿ ಬೆಳಿಬೋದು. ಹಿಂದಿಯವರು ಇದನ್ನು ಅಜ್ವಾಯಿನ್ ಅಂತ ಹೇಳ್ತಾರೆ. ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಫ್ಲೇವರಲ್ಲಿ ಹೇಳೋದಾದರೆ ಇದನ್ನ ಒರೆಗಾನೋ ಫ್ಲೇವರ್ ಅಂತ ಹೇಳ್ತಾರೆ. ಪಿಜ್ಜಾ ಮತ್ತು ಪಾಸ್ತಾದಲ್ಲಿ ಯೂಸ್ ಮಾಡ್ತೀವಲ್ಲ ಒರೆಗಾನೋ ಅಂತ, ಈ ಎಲೆಯಿಂದ ಕೂಡ ಅದನ್ನು ಮಾಡ್ಬೋದು. ಈ ಎಲೆನ ಕುಯ್ದುಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಪೌಡರ್ ಮಾಡಿದರೆ ರೆಡಿಮೇಡ್ ಒರೆಗಾನೋ ಹೇಗೆ ಸಿಗುತ್ತೆ ಸೇಮ್ ಅದೇ ರೀತಿ ಇರುತ್ತೆ. ಈ ಎಲೆಗಳನ್ನ ನಾವು ಎಷ್ಟು ಬೇಕಾದರೂ ಕಟ್ ಮಾಡಿಬಿಟ್ಟು ಯೂಸ್ ಮಾಡ್ತಾನೆ ಇರ್ಬೋದು, ಅದರಲ್ಲಿ ಪುನಃ ಮತ್ತೆ ಎಲೆಗಳು ಬೆಳೀತಾನೆ ಇರುತ್ತೆ. ಇದ್ರದ್ದು ಎಲೆಗಳನ್ನ ಡೈರೆಕ್ಟಾಗಿ ತಿನ್ಬೋದು, ಡೈಜೆಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಮಗೇನಾದರೂ ಊಟ ಜಾಸ್ತಿಯಾಗಿ ಹೊಟ್ಟೆ ಉಬ್ಬರಿಸ್ಕೊಂಡಂಗೆ ಆಗ್ತಾಯಿದ್ರೆ ಆವಾಗ ಒಂದೆರಡು ಎಲೆಗಳನ್ನ ಬಾಯಲ್ಲಿ ಹಾಕ್ಕೊಂಡು ಜಗಿತಾ ಇದ್ದರೆ ಡೈಜೆಷನ್ ಪ್ರಾಬ್ಲಮ್ ಸರಿ ಹೋಗುತ್ತೆ. ಶೀತ, ಕೆಮ್ಮು ಮತ್ತು ಕಫಕ್ಕೆ ಇದನ್ನು ರಾಮಬಾಣ ಅಂತಲೇ ಹೇಳ್ಬೋದು. ಇದರ ರಸನ ಹೇಗೆ ತೆಗೆಯೋದು ಅಂತ ಹೇಳ್ತೀನಿ. ಒಂದು ಬಾಣಲಿಯಲ್ಲಿ ಈ ಎಲೆಗಳನ್ನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಬೇಕು. ಸ್ವಲ್ಪ ಬಾಡಿದ ಕೂಡಲೇ ಆ ಎಲೆನ ತೆಗೆದು ಹಿಂಡಿದರೆ ನಿಮ್ಗೆ ಗೊತ್ತಾಗುತ್ತೆ, ಅದರಲ್ಲಿ ರಸ ಬರುತ್ತೆ. ಆ ರಸನ ಕುಡಿಯೋದ್ರಿಂದ ಕೆಮ್ಮು, ಕಫ ಮತ್ತು ಶೀತ ಈ ಮೂರು ತುಂಬ ಬೇಗ ಕಡಿಮೆ ಆಗುತ್ತೆ. ಪುದೀನದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದು ಎಲ್ರಿಗೂ ಗೊತ್ತೇ ಇದೆ. ಇದರಿಂದ ಇಮ್ಯುನಿಟಿ ಪವರ್ ತುಂಬ ಜಾಸ್ತಿ ಆಗುತ್ತೆ. ಈ ಪುದೀನನ ತುಂಬ ಈಸಿಯಾಗಿ ಬೆಳಿಬೋದು, ಮಕ್ಕಳು ಕೂಡ ಬೆಳಿಬೋದು. ಈ ಪುದೀನ ಬೆಳೆಯೋಕ್ಕೆ ಪಾಟ್ ಮಿಕ್ಸಿಂಗೇ ಆಗಬೇಕಾಗಿಲ್ಲ, ಬರೀ ಕೋಕೋಪೀಟಲ್ಲೇ ಬೆಳೆಸ್ಬೋದು. 4ರಿಂದ 5 ಕಡ್ಡಿ ಇದ್ರೂ ಸಾಕು, ಬುಷಿಯಾಗಿ ಈ ರೀತಿ ಹರಡಿಕೊಂಡು ಬೆಳೆಯುತ್ತೆ. ನಾವು ಮಾರ್ಕೆಟಿಂದ ಅಡುಗೆಗೆ ಅಂತ ತಂದಿರೋ ಪುದೀನ ಸೊಪ್ಪಲ್ಲಿ ಕೂಡ ಬೆಳೆಸ್ಬೋದು. ಎಲೆಗಳನ್ನೆಲ್ಲ ನಾವು ಅಡುಗೆಗೆ ಯೂಸ್ ಮಾಡಿಕೊಂಡು ಬರೀ ಕಡ್ಡಿ ಮಾತ್ರ ಇಟ್ಕೋಬೇಕು. ಅದರಲ್ಲಿ ಮೇಲ್ಗಡೆ 2 ಅಥವಾ 3 ಎಲೆಗಳನ್ನ ಬಿಟ್ಕೊಂಡ್ರೂ ಸಾಕು, ಅದರಲ್ಲಿ ಕೂಡ ಬೆಳೆಯುತ್ತೆ. ಸ್ವಲ್ಪ ದಪ್ಪ ಇರೋಂಥ ಬ್ರೌನ್ ಇರೋಂಥ ಪುದೀನ ಕಡ್ಡಿಗಳನ್ನೇ ತೊಗೋಬೇಕು. ಎಳೆದು ತೊಗೊಂಡ್ರೆ ಅದು ಲೇಟ್ ಆಗ್ಬೋದು ಬರೋದು. ಈ ರೀತಿ ಬ್ರೌನ್ ಇರೋದು ತೊಗೊಂಡ್ರೆ ತುಂಬ ಬೇಗ ಬರುತ್ತೆ.
ಇದರಲ್ಲಿ ನೋಡ್ಸ್ ಅಂತ ಇರುತ್ತೆ, ಗೆಣ್ಣುಗಳಿರುತ್ತಲ್ಲ, ಇದು 1 ಅಥವಾ 2 ಆದರೂ ಇರಲೇಬೇಕು. ಈ ಗೆಣ್ಣುಗಳಿಂದನೇ ಹೊಸ ಎಲೆಗಳು ಹೊರಡೋದು. ಇದನ್ನು ನಾವು ನೀರಲ್ಲಿಟ್ಟು ಕೂಡ ಬೆಳೆಸ್ಬೋದು. 8 ರಿಂದ 10 ದಿನ ಅಥವಾ 12 ದಿನದೊಳಗೆ ಚೆನ್ನಾಗಿ ರೂಟ್ಸ್ ಬರುತ್ತೆ. ಆಮೇಲೆ ನಾವು ಮಣ್ಣಿಗೆ ನೆಡ್ಬೋದು. ನೀರಲ್ಲಿಟ್ಟರೆ 3 ರಿಂದ 4 ದಿನಕ್ಕೊಂದ್ಸಲ ನೀರು ಚೇಂಜ್ ಮಾಡ್ತಾ ಇದ್ದರೆ ಆಯಿತು. ಈ ಪುದೀನನ ತುಂಬ ಆಳಕ್ಕೆ ನೆಡೋಂಗಿಲ್ಲ. 1 ರಿಂದ 1.5 ಇಂಚಷ್ಟು ಮಣ್ಣೊಳಗೆ ಹೋಗಬೇಕು. ಆ ಗೆಣ್ಣುಗಳಿರುತ್ತಲ್ಲ, ಅದು ನೀರಲ್ಲಾದರೂ ಅಷ್ಟೇ 1 ಅಥವಾ 2 ನೀರೊಳಗೆ ಹೋಗಬೇಕು. ಮಣ್ಣಲ್ಲಿ ನೆಡಬೇಕಾದ್ರೂ ಅಷ್ಟೇ 1 ಅಥವಾ 2 ಗೆಣ್ಣು ಮಣ್ಣೊಳಗೆ ಹೋದರೆ ಬೇಗ ರೂಟ್ಸ್ ಕೊಡುತ್ತೆ. ಪುದೀನ ಗಿಡನ ಡೈರೆಕ್ಟ್ ಸನ್ಲೈಟಲ್ಲಿ ಇಡಬಾರ್ದು. ಅರ್ಧ ದಿನ ಬಿಸಿಲು, ಅರ್ಧ ದಿನ ನೆರಳು ಬೀಳೋ ಅಂಥ ಜಾಗದಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೆರಳು ಸ್ವಲ್ಪ ಜಾಸ್ತಿ ಇದ್ದರೆ ಇದ್ರ ಎಲೆಗಳು ಯಾವಾಗಲೂ ಗ್ರೀನಾಗಿ ಫ್ರೆಶ್ ಆಗಿ ಇರುತ್ತೆ. ಈ ಪುದೀನ ಬಾಯಲ್ಲಿರೋ ಬ್ಯಾಕ್ಟೀರಿಯಾನ ಕಡಿಮೆ ಮಾಡಿ ಒಳ್ಳೆ ಮೌತ್ ಫ್ರೆಶ್ನರ್ ಆಗಿ ಕೆಲಸ ಮಾಡುತ್ತೆ. ಗಣಿಕೆ ಸೊಪ್ಪಿನ ಗಿಡ ಇದು ನಮ್ಮ ದೇಶದಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಜಮೀನಲ್ಲಿ, ತೋಟಗಳಲ್ಲೆಲ್ಲ ಕಳೆ ಜೊತೆಗೆ ಬೆಳೆದಿರುತ್ತೆ. ಇದನ್ನು ಈ ಗಣಿಕೆ ಸೊಪ್ಪಿನ ಗಿಡದಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳಿದೆ, ಹಾಗೆ ಔಷಧೀಯ ಗುಣಗಳು ಕೂಡ ಇದೆ. ಇದರಲ್ಲಿ ವಿಟಮಿನ್ ಎ, ಬಿ, ಸಿ ಇಂದ ಹಿಡಿದು ಮಿನರಲ್ಸ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಐರನ್ ಹೀಗೆ ಎಲ್ಲ ಥರ ಪೋಷಕಾಂಶಗಳನ್ನು ಹೊಂದಿದೆ. ಗಣಿಕೆ ಸೊಪ್ಪಲ್ಲಿ 2 ವೆರೈಟಿ ಬರುತ್ತೆ. ಒಂದರಲ್ಲಿ ಹಣ್ಣು ಈ ರೀತಿ ರೆಡ್ ಕಲರಲ್ಲಿರುತ್ತೆ. ಇನ್ನೊಂದು ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಬ್ಲ್ಯಾಕ್ ಕಲರ್ ಹಣ್ಣು. ಆದರೆ ಅತಿ ಹೆಚ್ಚು ಪೋಷಕಾಂಶಗಳಿರೋದು ಈ ಬ್ಲ್ಯಾಕ್ ವೆರೈಟಿಯಲ್ಲಿ. ಈ ಗಣಿಕೆ ಹಣ್ಣು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಬ್ಲ್ಯಾಕ್ ಚೆರಿ ಅಂದ್ಕೊಂಡು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಹಣ್ಣಿನೊಳಗೆ ಸಣ್ಣ ಸಣ್ಣ ಸೀಡ್ಸ್ ಇರುತ್ತೆ. ಈ ಗಣಿಕೆ ಸೊಪ್ಪಿನ ಗಿಡದ ಎಳೆ ಎಲೆಗಳನ್ನ ಕುಯ್ಕೊಂಡು ನಾವು ಗೊಜ್ಜು, ಚಟ್ನಿ ಮತ್ತು ಪಲ್ಯಗಳನ್ನ ಮಾಡ್ತೀವಿ. ಇದರದ್ದು ಬೇರು ಮತ್ತು ಹಣ್ಣನ್ನು ಆಯುರ್ವೇದಿಕ್ ಮೆಡಿಸಿನಲ್ಲಿ ಯೂಸ್ ಮಾಡ್ತಾರೆ. ಕಾಯಿ ಇದ್ದಾಗ ಹಸಿರಾಗಿರುತ್ತೆ, ಅವಾಗ ಕುಯ್ಯಬಾರ್ದು. ಪೂರ್ತಿ ಹಣ್ಣಾದಮೇಲೆ, ಬ್ಲ್ಯಾಕ್ ಕಲರ್ ಆದಮೇಲೆ ಇದನ್ನ ಕೊಯ್ದುಬಿಟ್ಟು ತಿನ್ನಬೇಕು. ಈ ಗಣಿಕೆ ಸೊಪ್ಪನ್ನು ಜಾಸ್ತಿ ತಿನ್ನೋದ್ರಿಂದ ಆ್ಯಸಿಡಿಟಿ ಕಡಿಮೆ ಆಗುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟ, ಲಿವರಿಗೆ ಸಂಬಂಧಪಟ್ಟ ಕಾಯಿಲೆಗಳೆಲ್ಲ ಕಡಿಮೆ ಆಗುತ್ತೆ. ಬಾಣಂತಿಯರು, ಫೀಡ್ ಮಾಡೋ ಅಂಥವ್ರು ಇದರ ಸೊಪ್ಪಿನ ಪಲ್ಯ ಮತ್ತು ಹಣ್ಣನ್ನು ತಿನ್ನೋದ್ರಿಂದ ಎದೆ ಹಾಲು ಜಾಸ್ತಿ ಆಗುತ್ತೆ. ಮನೆಯಲ್ಲೇ ಬೆಳೆಯುವಂಥ ಔಷಧಿ ಸಸ್ಯಗಳು ಇನ್ನೂ ಬೇಕಾದಷ್ಟಿದೆ. ಶುಂಠಿ ಆಗಿರ್ಬೋದು, ಅರಿಶಿನ ಆಗಿರ್ಬೋದು, ಹೀಗೆ ದೊಡ್ಡ ಲಿಸ್ಟೇ ಇದೆ. ಆದರೆ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಅಂಥ ಕೆಲವು ಔಷಧಿ ಗಿಡಗಳನ್ನ ನಾನು ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.